ಇದು ಗ್ರೈಂಡರ್ ತರ ಸುತ್ಕೊಂಡು ಮನುಷ್ಯನ ತುಳಿದು ಸಾಯಿಸ್ತಾ ಇರೋದು ಏನು ಅಂತ ಅಂದ್ಕೊಂಡಿದ್ದೀರಾ? ಇದೇ ನರಕದಲ್ಲಿ ತಪ್ಪು ಮಾಡಿದವ್ರಿಗೆ ಕೊಡ್ತಾ ಇರೋ ಶಿಕ್ಷೆ. ಭೂಮಿ ಮೇಲೆ ಯಾರೆಲ್ಲ ಸೋಂಬೇರಿಯಾಗಿ ಕೆಲಸ ಮಾಡದೆ ತಿರುಗ್ತಾ ತಿಂತಾ ಇರ್ತಾರೋ ಅಂತವ್ರಿಗೆ ಕೊಡ್ತಾ ಇರೋ ಶಿಕ್ಷೆ. ಅದರಿಂದ ತಪ್ಪಿಸ್ಕೊಂಡು ಸ್ವಲ್ಪ ಜನ ನೀರ್ನಲ್ಲಿ ಬೀಳ್ತಾ ಇರ್ತಾರೆ. ಅಂತವ್ರನ್ನ ಪಿರಾಣ ಶಾಕ್ಗಳು ಕಚ್ಚಿ ಕಚ್ಚಿ ತಿಂದು ಚಿತ್ರಹಿಂಸನ ಕೊಡ್ತಾ ಇರ್ತವೆ. ಇಂಥ ಜಾಗಕ್ಕೆ ಸತ್ತೀಗ ನಮ್ ಹೀರೋ ಬರ್ತಾನೆ. ಇವನು ಭೂಮಿ ಮೇಲೆ ಬದುಕಿದ್ದಾಗ ಫೈರ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಅವನ್ ಜೀವನದಲ್ಲಿ ಅವನ್ ಪ್ರಾಣನ ಪಣಕ್ಕಿಟ್ಟು ತುಂಬಾ ಜೀವಗಳನ್ನ ಕಾಪಾಡಿರ್ತಾನೆ. ಅದಕ್ಕೀಗ ನರಕದ ರಾಣಿ ನೀನ್ ಯಾಕೆ ನಿನ್ ಜೀವನ ಪಣಕ್ಕಿಟ್ಟು ಬೇರೆ ಜೀವಗಳನ್ನ ಕಾಪಾಡದೆ ಅಂತ ಕೇಳ್ತಾಳೆ. ಅದಕ್ಕೀಗ ಇವನು ದುಡ್ಡಿಗೋಸ್ಕರ ಅಂತ ಹೇಳ್ಬಿಡ್ತಾನೆ. ಅದನ್ನ ಕೇಳಿಸ್ಕೊಂಡ ನರಕದ ರಾಣಿಗೀಗ ಸಿಟ್ಟು ಬಂದು ಅವನಿಗೆ ಭಯಂಕರವಾದ ಶಿಕ್ಷಣ ಕೊಟ್ಬಿಡ್ತಾಳೆ. ಅಷ್ಟರಲ್ಲೇ ಅವನ್ ಪರ ಮಾತಾಡೋದಕ್ಕೆ ಅಂತ ಹೇಳಿ ಇಬ್ರು ಲಾಯರ್ಸ್ ತರ ಇರ್ತಾರೆ. ಅವ್ರೀಗ ಇವನನ್ನ ಕಾಪಾಡಿ ಒಂದು ಸಲ ಅವನ ಜೀವನನ ರಿವೈಂಡ್ ಮಾಡಿ ನೋಡಿ ಅಂತ ಹೇಳಿ ನರಕದ ರಾಣಿಗೆ ತೋರಿಸ್ತಾರೆ. ಈ ಫೈರ್ ಮ್ಯಾನ್ ಬದುಕಿದಷ್ಟು ಕಾಲ ತುಂಬಾನೇ ಕೆಲಸಗಳನ್ನ ಮಾಡ್ಬಿಟ್ಟಿರ್ತಾನೆ. ಹೋಟೆಲ್ ನಲ್ಲಿ ಸಪ್ಲೈಯರ್ ಆಗಿ, ಮನೆಗಳಿಗೆ ಪಾರ್ಸಲ್ ತಂದ್ಕೊಡು ಡೆಲಿವರಿ ಬಾಯ್ ಆಗಿ, ಟಾಯ್ಲೆಟ್ ಕ್ಲೀನ್ ಮಾಡೋದು, ಡ್ರೈವರ್ ಆಗಿ ಕೆಲಸ ಮಾಡೋದು. ಅವ್ನ್ ಜೀವನನೇ ಕೆಲಸ ಮಾಡ್ಕೊಂಡು ಸಿಗೋ 2-3 ಗಂಟೆನಲ್ಲಿ ರೆಸ್ಟ್ ಮಾಡ್ತಾ ಇರ್ತಾನೆ. ಇವನ್ ಯಾಕೆ ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾನೆ ಅಂತ ನೀವು ತಿಳ್ಕೊಬಹುದು. ಆಕ್ಚುಲಿ ಅವ್ರ ಅಮ್ಮನ್ಗೆ ಹೆಲ್ತ್ ಸರಿ ಇರೋದಿಲ್ಲ. ಪದೇ ಪದೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಾಗ್ತಾ ಇರುತ್ತೆ. ಅದಲ್ಲದೆ ಇವನ್ ತಮ್ಮನ ಎಜುಕೇಶನ್ ನ ಇವನೇ ನೋಡ್ಕೋಬೇಕಾಗ್ತಾ ಇರುತ್ತೆ. ಇದಕ್ಕೆಲ್ಲ ಫೈರ್ ಮ್ಯಾನ್ ಇಂದ ಬರೋ ದುಡ್ಡು ಸಾಕಾಗಲ್ಲ. ಅದಕ್ಕೆ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಇದೇ ಕಾರಣ ಇಟ್ಕೊಂಡು ದುಡ್ಡಿಗೋಸ್ಕರ ಮಾಡ್ಬಿಟ್ಟೆ ಅಂತ ಹೇಳ್ದ. ಈಗಂತ ಲಾಯರ್ಸ್ ಈಗ ಅವನ ಜೀವನನ ನರಕದ ರಾಣಿಗೆ ತೋರಿಸ್ತಾರೆ. ನರಕದ ರಾಣಿ ಈಗ ಅವನ ಜೀವನನ ನೋಡಿ ಅವನಿಗೆ ಕೊಟ್ಟಿದ್ದ ಶಿಕ್ಷೆನ ರದ್ದು ಮಾಡ್ಬಿಡ್ತಾಳೆ. ಹಾಗೆ ಸ್ವರ್ಗದ ಮುಂದಿನ ಸೆಗ್ಮೆಂಟ್ಗೆ ಅವನನ್ನ ಅಲ್ಲಿಂದ ಕಳಿಸ್ಕೊಡ್ತಾರೆ.